ರಾಷ್ಟ್ರಮಟ್ಟದಲ್ಲಿ ಇತ್ತೀಚಿನ ಗದ್ದಲದಲ್ಲೇ ಕಳೆದ ಸಂಸತ್ ಮುಂಗಾರು ಅಧಿವೇಶನದಲ್ಲಿ ನರೇಂದ್ರ ಮೋದಿ ಸರ್ಕಾರ ಒಂದೇ ಮಾತರಂಗೆ ಜನಗಣಮನದ ಸ್ಥಾನಮಾನವನ್ನ ಸಂಪೂರ್ಣ ಒದಗಿಸಿ ಅದಕ್ಕೆ ಕಾನೂನಿನ ರಕ್ಷಣೆ ನೀಡುವ ಮಸೂದೆಯನ್ನ ಜಾರಿಗೆ ತಂದಿತ್ತು. ಆನಂತರ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣದ ಸಂದರ್ಭ ಒಂದೇ ಮಾತರಂ ಗೀತೆಯನ್ನ ನುಡಿಸುವಾಗ ಸೋನಿಯಾ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡವಳಿಕೆಯನ್ನ ಪ್ರಶ್ನಿಸಿ ಬಿಜೆಪಿ ನಾಯಕರು ಅವರ ಮೇಲೆ ಮುಗಿಬಿದ್ದಿದ್ರು. ಇದರ ನಂತರ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. 1937ರ ವರ್ಕಿಂಗ್ ಕಮಿಟಿಯಲ್ಲಿ ನೆಹರು, ಗಾಂಧಿ ಮತ್ತು ಇತರರು ತೆಗೆದುಕೊಂಡ ತೀರ್ಮಾನವನ್ನೇ ಮತ್ತು ಸಂಪ್ರದಾಯವನ್ನೇ ಮುಂದುವರಿಸುವ ನಿರ್ಧಾರವನ್ನ ಸಿಡಬ್ಲ್ಯೂಸಿ ಸಭೆ ಮಾಡಿದೆ. ಅಂದ್ರೆ ಒಂದೇ ಮಾತರಂನ ಮೊದಲ 2 ಚರಣಗಳನ್ನ ಮಾತ್ರ ಹಾಡೋಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು, ನಾವು ಹಾಡೋದು ಕೇವಲ 2 ಚರಣಗಳನ್ನ ಮಾತ್ರ, ನೀವು ನಮ್ಮನ್ನ ಜೈಲಿಗಾದ್ರೂ ಹಾಕಿ ನೇಣಿಗಾದ್ರೂ ಹಾಕಿ ಅಂತ ಸವಾಲ್ ಹಾಕಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ರಾಷ್ಟ್ರಗೀತೆಗೆ ಗೌರವ ಕೊಡದ ನೀವು ರಾಷ್ಟ್ರ ವಿರೋಧಿಗಳು ಅಂತ ಜರೆದಿದ್ದಾರೆ. ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ದೇಶ ಬಿಟ್ಟು ಹೊರಡಿ ಅಂತ ಆಜ್ಞೆ ಹೊರಡಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರುಗಳು ಮೊದಲು ನಿಮ್ಮ ಸಂಘದಲ್ಲಿ ನಮಸ್ತೆ ಸದಾವತ್ಸಲೆಯನ್ನ ಬಿಟ್ಟು ರಾಷ್ಟ್ರಗೀತೆಯನ್ನ ಹಾಡಿ ಅಂತ ತಿವಿದಿದ್ದಾರೆ.